ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 28/11/2025 ಶುಕ್ರವಾರ ದಿನದಂದು ಶ್ರೀ ಮಾತಾ ತೋಪಿನ ದುರ್ಗಾದೇವಿಯ ರುದ್ರಾಭಿಷೇಕ ಹಾಗೂ ಕಾರ್ತಿಕ ಉತ್ಸವವನ್ನು ಜರುಗಿಸಲಾಗಿದೆ. ನಂತರ ಭಕ್ತರು ಸಾಕಷ್ಟು ಜನ ಭಾಗಿಯಾಗಿದ್ದರು ಮತ್ತು ದೀಪ ಅಲಂಕಾರವನ್ನು ಕೂಡ ಮಾಡಲಾಗಿತ್ತು. ದೇವಸ್ಥಾನದ ಗೋಪುರವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಮತ್ತು ಶ್ರೀ ತೋಪಿನ ದುರ್ಗಾದೇವಿಯ ದೇವಸ್ಥಾನದ ಅರ್ಚಕರು ಹಾಗೂ ದೇವಸ್ಥಾನದ ಕಮಿಟಿ ಅವರಿಂದ ಭಕ್ತರಿಗೆ ಅನ್ನ ಪ್ರಸಾದವನ್ನು ಕೂಡ ವಿತರಣೆ ಮಾಡಲಾಗಿತ್ತು. ವಿಶೇಷವಾಗಿ ಗೋಧಿ ಹುಗ್ಗಿ ಅನ್ನ ಸಾಂಬಾರು ತಯಾರಿಸಲಾಗಿತ್ತು. ನಂತರ ಬಂಕಾಪುರ ಹಾಗೂ ಮುನವಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಜನ ಉಪಸ್ಥಿತರಿದ್ದರು. ಕಾರ್ತಿಕೋತ್ಸವವು ಬಂಕಾಪುರ ಗ್ರಾಮದ ಮುನವಳ್ಳಿ, ಪಾಡ, ಬಂಕಾಪುರ ಎಲ್ಲ ಗ್ರಾಮದ ಭಕ್ತರು ವಿಜೃಂಭಣೆಯಿಂದ ಕಾರ್ತಿಕೋತ್ಸವವನ್ನು ದೀಪೋತ್ಸವವನ್ನು ಮಾಡಿದ್ದಾರೆ. ಎಲ್ಲರೂ ಆ ತಾಯಿ ದರ್ಶನಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗಿ ವರ್ಷ ಪ್ರತಿ ವರ್ಷವೂ ಶ್ರೀ ತೋಪಿನ ದುರ್ಗಾದೇವಿ ಬಂಕಾಪುರ ಹಾಗೂ ಮುನವಳ್ಳಿ ಹದ್ದಿನಲ್ಲಿರುವ ಶ್ರೀ ತೋಪಿನ ದುರ್ಗಾದೇವಿ ಕಾರ್ತಿಕೋತ್ಸವವು ವಿಜೃಂಭಣೆ ನಡೀತಾ ಇದೆ ಹಾಗೂ ಸುತ್ತಮುತ್ತಲಿನ ಹಳ್ಳಿ ಜನಗಳು ಆಗಮಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಜನಸಂಖ್ಯೆ ಆಗಮಿಸಿದ್ದಾರೆ ಹಾಗೂ ಅನ್ನ ಸಂತರ್ಪಣೆ ಇದೆ. ಸರ್ವ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸೇವೆ ಮಾಡಿ ಸಂಪೂರ್ಣವಾಗಿ ಹೋಗ್ತಾ ಇದ್ದಾರೆ. ಈ ಕಾರ್ತಿಕ ಮಾಸದಲ್ಲಿ ದುರ್ಗಾದೇವಿ ಕಾರ್ತಿಕೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಸುತ್ತಮುತ್ತಲ ಹಳ್ಳಿಯ ಜನರು ಹಾಗೂ ಎಲ್ಲ ಭಕ್ತರು ಬಂದು ಇಲ್ಲಿ ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲರೂ ಪ್ರಸಾದ ಮಾಡಿ ಎಲ್ಲರೂ ಖುಷಿಪಟ್ಟು ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ಹೆಚ್ಚಿಗೆ ಆಗಿದ್ದರಿಂದ ಎಲ್ಲ ಭಕ್ತರು ಭಾಳ ಖುಷಿ ಪಡ್ತಾರೆ. ಇನ್ನೂ ಇದಕ್ಕಿಂತ ಹೆಚ್ಚಿನ ಆ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ಬಂಕಾಪುರ ಮುನವಳ್ಳಿ ಗ್ರಾಮದ ಎಲ್ಲ ಸದ್ಭಕ್ತರು ದೇವಿ ಕೃಪೆ ತೋರಲಿ, ಮಳೆ ಬೆಳೆ ಎಲ್ಲ ಸಮೃದ್ಧಿ ಕೊಡಲಿ ಅಂತೇಳಿ ಎಲ್ಲ ಭಕ್ತರ ಆಸೆಗಳನ್ನೆಲ್ಲ ಈಡೇರಿಸಂತ ಈ ಶಕ್ತಿ ದೇವಿ ಎಲ್ಲರಿಗೂ ಎಲ್ಲರ ಮನಸ್ಸಿನೊಳಗೂ ಹೊತ್ತು ಈ ಕಾರ್ತಿಕೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಕತ್ತಾರ. ಇನ್ನೂ ಹೆಚ್ಚಿಗೆ ಪಾಲ್ಗೊಳ್ಳಿ ಅಂತೇಳಿ ಈ ಕಮಿಟಿ ವತಿಯಿಂದ ದುರ್ಗಾದೇವಿ ಎಲ್ಲ ಭಕ್ತ ಮಂಡಳಿಯಿಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ವರ್ಷವೂ ತಾಯಿ ಆದಿಶಕ್ತಿ ದುರ್ಗಾದೇವಿಯ ಕಾರ್ತಿಕೋತ್ಸವವನ್ನು ಅದ್ದೂರಿಯಾಗಿ ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲ ಭಕ್ತಾದಿಗಳು ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತಾದಿಗಳು ಆಗಮಿಸಿ ತಾಯಿಯ ಆಶೀರ್ವಾದವನ್ನು ಪಡೆಯೋದರ ಜೊತೆಗೆ ಇದೊಂದು ವಿಶಿಷ್ಟ ರೀತಿಯಾದ ಜಾತ್ರೆಯ ಶೈಲಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಈ ಬರ್ತಕ್ಕಂಥ ಜನವರಿಯಲ್ಲಿ ತಾಯಿ ದುರ್ಗಾದೇವಿಯ ಜಾತ್ರೋತ್ಸವ ಇರೋದರಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರೆಗೂ ಸಹಿತ ವಿಜೃಂಭಣೆಯಿಂದ ಜನ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲ ಭಕ್ತಾದಿಗಳು ಪುನೀತರಾಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಬಾಪುಗೌಡ್ರ ಪಾಟೀಲ, ಪ್ರತಾಪ್ ಸಿಂಗ್ ಟೋಪಣ್ಣವರ್, ಸೋಮನಗೌಡ್ರ ಪಾಟೀಲ್, ಶಶಿಧರ್ ಹೊನ್ನಣ್ಣವರ್, ಮಾಜಿ ಜಡಪಿ ಲಿಂಗರಾಜ್ ಮಯ್ಯಣ್ಣವರ್, ಮೋಹನ್ ಮಿರಜ್ಕರ್, ಹನುಮೇಶ್ ಹಳಹಳ್ಳಿ, ದೇವೇಂದ್ರಪ್ಪ ಹಳವಳ್ಳಿ, ರೈತ ಅಧ್ಯಕ್ಷ ರವೀಂದ್ರಗೌಡ ಪಾಟೀಲ, ಬಸವರಾಜ್ ಕೂಲಿ, ವಕೀಲರು ರಾಮಚಂದ್ರ ಪುಕಾಳೆ, ಮಾಂತೇಶ್ ಮುನವಳ್ಳಿ, ನಾರಾಯಣ ಸಿಂಗ್ ಕಲಘಟಗಿ, ಹನುಮಂತ ಸಿಂಗ್ ಬಾಬು ಸಿಂಗ್ನವರ್, ಭರತ್ ಸಿಂಗ್ ಚವ್ವಿ, ರಾಜು ಟೋಪಣ್ಣವರ್, ಪುರಸಭೆಯ ಸದಸ್ಯರು ದರಾಘು ಟೋಪಣ್ಣವರ್, ರತನ್ ಸಿಂಗ್ ಟೋಪಣ್ಣವರ್, ಮನೋಜ್ ರಜಪೂತ್, ನಾಗರಾಜ್ ಶಿವಪ್ಪನವರ್, ವಿನಾಯಕ ಶಿವಪ್ಪನವರ್, ಪ್ರಕಾಶ್ ಚವ್ವಿ, ನಾಗರಾಜ್ ಕರಡಿ, ಕೃಷ್ಣ ಸಿಂಗ್ ಕೇಸರಿ ಸಿಂಗ್, ಮಹೇಶ್ ಸಿಂಗ್ ಟೋಪಣ್ಣನವರ್, ಪಾಪಣ್ಣ ತಳ್ಳಳ್ಳಿ, ಮಂಜುನಾಥ್ ಸಬೂರ, ಬಸವರಾಜ್ ಬೋಸಲೆ, ಬಂಕಯ್ಯ ಹಿರೇಮಠ್, ಅರ್ಜುನ ಸಿಂಗ್ ಶಿವಪ್ಪನವರ್, ಧರ್ಮಸಿಂಗ್ ಡಂಬಳ, ಹರೀಶ್ ಭವಾನಿ, ರಮೇಶ್ ಚವ್ವಿ, ಸತೀಶ್ ಬೊಮ್ಮನಹಳ್ಳಿ ಹಲವಾರು ಜನ ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.